ಹಾಯ್ ಗೈಸ್, ಇದು ಕಥೆ ಮೂಲಕ ಇಂಗ್ಲೀಷ್ ಕಲಿಯೋಣ ಸೀರೀಸ್. ಸೊ ಇದರಲ್ಲಿ ನಾವು ಒಂದು ಕಥೆಯ ಮೂಲಕ ಇಂಗ್ಲೀಷ್ನ ಹೊಸ ವರ್ಡ್ಸ್ಗಳನ್ನು ಅದೇ ರೀತಿ ಸೆಂಟೆನ್ಸ್ಗಳನ್ನು ಕಲಿಯೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಯ್ಕೆ ಮಾಡಿದಂತಹ ಕಥೆ ಅಂತ ಹೇಳೋದು ಆನೆಯ ಹಗ್ಗ. ಓಕೆ, ಆನೆಗೆ ಕಟ್ಟಿದಂತಹ ಹಗ್ಗ, ಆನೆಯ ಹಗ್ಗ. ಸೊ ಇದ್ರ ಆನೆಗೆ ಇಂಗ್ಲೀಷಲ್ಲಿ ಎಲಿಫೆಂಟ್ ಅಂತ ಹೇಳ್ತಾರೆ ಅಲ್ವಾ, ಹಗ್ಗಕ್ಕೆ ರೋಪ್ ಅಂತ ಹೇಳ್ತಾರೆ. ಸೊ ದ ಎಲಿಫೆಂಟ್ ರೋಪ್ ಅದಾಗಿದೆ ಕಥೆಯ ಶೀರ್ಷಿಕೆ ಅಂತ ಹೇಳೋದು, ಟೈಟಲ್ ಅಂತ ಹೇಳೋದು, ದ ಎಲಿಫೆಂಟ್ ರೋಪ್. ಸೊ ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ. ಒಬ್ಬ ವ್ಯಕ್ತಿ ಆನೆಗಳ ಶಿಬಿರದ ಮೂಲಕ ನಡೆದು ಹೋಗುತ್ತಿದ್ದನು. ಒಬ್ಬ ವ್ಯಕ್ತಿ ಆನೆಗಳ ಶಿಬಿರದ ಮೂಲಕ ನಡೆದು ಹೋಗುತ್ತಿದ್ದನು. ಒಬ್ಬ ವ್ಯಕ್ತಿ ಅ ಮ್ಯಾನ್ ಅಂತ ಹೇಳ್ಬೋದು, ಅ ಮ್ಯಾನ್. ಅದೇ ರೀತಿ ಶಿಬಿರ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಕ್ಯಾಂಪ್ ಅಂತ ಹೇಳ್ತಾರೆ ಅಲ್ವಾ. ಅದರ ಮೂಲಕ ನಡೆದು ಹೋಗುತ್ತಿದ್ದ, ನಡೆಯುವುದಕ್ಕೆ ಇಂಗ್ಲೀಷಲ್ಲಿ ವಾಕ್ ಅಂತ ಹೇಳ್ತಾರೆ. ಸೊ ಇಂಗ್ಲೀಷಿಗೆ ಬರುವಾಗ ಅ ಮ್ಯಾನ್ ವಾಸ್ ವಾಕಿಂಗ್ ಥ್ರೂ ಆ್ಯನ್ ಎಲಿಫೆಂಟ್ ಕ್ಯಾಂಪ್. ಅ ಮ್ಯಾನ್ ವಾಸ್ ವಾಕಿಂಗ್ ಥ್ರೂ ಆ್ಯನ್ ಎಲಿಫೆಂಟ್ ಕ್ಯಾಂಪ್. ಅಲ್ಲಿ ಆನೆಗಳನ್ನು ಪಂಜರದಲ್ಲಿ ಇಟ್ಟಿರಲಿಲ್ಲ ಎನ್ನುವುದನ್ನು ಅವನು ಗಮನಿಸಿದನು. ಏನು ಅಂತ ಗಮನಿಸ್ತಾನೆ? ಆನೆಗಳನ್ನು ಅವನು ಅಲ್ಲಿ ಕ್ಯಾಂಪ್ನಲ್ಲಿ ಯಾರೂ ಪಂಜರದಲ್ಲಿ ಇಟ್ಟಿರಲಿಲ್ಲ. ಓಕೆನಾ. ಪಂಜರ ಅಂತ ಹೇಳೋದಕ್ಕೆ ಅಥವಾ ಇಲ್ಲಿ ಪಂಜರ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಕೇಜ್ ಅಂತ ಹೇಳ್ತಾರೆ. ಕೇಜ್, CAGE, ಕೇಜ್ ಅಂತ ಹೇಳ್ತಾರೆ. ಸೊ ಗಮನಿಸೋದು ನೋಟಿಸ್ ಮಾಡೋದು ಅಂತ ನಾವು ಹೇಳೋದಿಲ್ವಾ, ಅದೇ ರೀತಿ ಗಮನಿಸೋದು ಅಂತ ಹೇಳಿದ್ರೆ ನೋಟಿಸ್ಡ್ ಅಂತ ಹೇಳ್ತಾರೆ. He noticed that the elephants were not being kept in cages. He noticed that the elephants were not being kept in cages. ಅವುಗಳು ತಪ್ಪಿಸಿಕೊಂಡು ಹೋಗದಂತೆ ತಡೆದಿದ್ದ ಒಂದೇ ಒಂದು ವಸ್ತು ಎಂದರೆ ಅವುಗಳ ಕಾಲಿಗೆ ಕಟ್ಟಿದ್ದ ಒಂದು ಸಣ್ಣ ಹಗ್ಗ. ಅವುಗಳು ತಪ್ಪಿಸಿಕೊಂಡು ಹೋಗದಂತೆ ತಡೆದಿದ್ದ ಒಂದೇ ಒಂದು ವಸ್ತು ಎಂದರೆ ಅವುಗಳ ಕಾಲಿಗೆ ಕಟ್ಟಿದ್ದ ಒಂದು ಸಣ್ಣ ಹಗ್ಗ. ತಪ್ಪಿಸಿಕೊಂಡು ಹೋಗೋದು ಅಂತ ಹೇಳೋದಕ್ಕೆ, ತಪ್ಪಿಸು ಅಂತ ಹೇಳೋದಕ್ಕೆ ನಾವು ಸಾಧಾರಣವಾಗಿ ಇಂಗ್ಲೀಷಲ್ಲಿ ಏನಂತ ಹೇಳ್ತೇವೆ? ಎಸ್ಕೇಪ್ ಅಂತ ಹೇಳ್ತೇವಲ್ಲ. ಅದೇ ರೀತಿ ತಡೆಯುವುದು ಹೋಲ್ಡಿಂಗ್ ಬ್ಯಾಕ್ ಅಂತ ಹೇಳ್ಬೋದು. ವಸ್ತುವಿಗೆ ಇಂಗ್ಲೀಷಲ್ಲಿ ಥಿಂಗ್ ಅಂತ ಹೇಳ್ತಾರಲ್ಲ, ಥಿಂಗ್, ಒಂದೇ ಒಂದು ವಸ್ತು, ಒನ್ಲಿ ಒನ್ ಥಿಂಗ್ ಹಾಗೆ ಹೇಳ್ಬೋದು. ಕಾಲು ಲೆಗ್. ಕಟ್ಟುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ? ಟೈಯಿಂಗ್. ಒಂದು ಸಣ್ಣ ಹಗ್ಗ, ಅ ಸ್ಮಾಲ್ ರೋಪ್. ಆಗ ಪೂರ್ತಿಯಾಗಿ ಇಂಗ್ಲೀಷ್ ಸೆಂಟೆನ್ಸ್ಗೆ ಬರುವಾಗ ದ ಒನ್ಲಿ ಥಿಂಗ್ ಹೋಲ್ಡಿಂಗ್ ದೆಮ್ ಬ್ಯಾಕ್ ಫ್ರಮ್ ಎಸ್ಕೇಪಿಂಗ್ ವಾಸ್ ಅ ಸ್ಮಾಲ್ ರೋಪ್ ಟೈಡ್ ಟು ಒನ್ ಆಫ್ ದೇರ್ ಲೆಗ್ಸ್ ಅಂತ ಬರ್ತದೆ. ಓಕೆನಾ. ನೆಕ್ಸ್ಟ್, ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು. ಆಶ್ಚರ್ಯ ಅಂತ ಹೇಳೋದಕ್ಕೆ ಸಾಧಾರಣ ನಾವು ವಂಡರ್ಡ್ ಅಂತ ಹೇಳ್ತೇವೆ, ಹಾಗೆ ಹೇಳ್ತೇವೆ, ಅಮೇಜ್ ಅಂತ ಹೇಳ್ತೇವೆ. ಇಲ್ಲಿ ನಮಗೆ ಎರಡು ರೀತಿಯಲ್ಲಿ ಹೇಳ್ಬೋದು. ದ ಮ್ಯಾನ್ ವಾಸ್ ಅಮೇಜ್ಡ್, ದ ಮ್ಯಾನ್ ವಾಸ್ ವಂಡರ್ಡ್ ಹಾಗೆ ಸಹ ಹೇಳ್ಬೋದು. ಓಕೆ. ನೆಕ್ಸ್ಟ್, ಈ ಬೃಹತ್ ಪ್ರಾಣಿಗಳು ಸುಲಭವಾಗಿ ಆ ಹಗ್ಗವನ್ನು ಹರಿದು ಹಾಕಬಲ್ಲವು, ಆದರೆ ಅವು ಪ್ರಯತ್ನವನ್ನು ಮಾಡುತ್ತಿರಲಿಲ್ಲ. ಆನೆಗೇನು ಮಾಡ್ಬೋದು? ಆ ಸಣ್ಣ ಹಗ್ಗವನ್ನು ಸುಲಭವಾಗಿ, ಈಸಿಯಾಗಿ ಏನು ಮಾಡ್ಬೋದು? ತುಂಡು ಮಾಡಿ ಹೋಗ್ಬೋದು. ಆದರೆ ಅದಕ್ಕೆ ಪ್ರಯತ್ನ ಏನು ಪಡೋದಿಲ್ಲ, ಅದು ಟ್ರೈ ಏನು ಮಾಡೋದಿಲ್ಲ. ಸೊ ಬೃಹತ್ ಪ್ರಾಣಿ ಅಂತ ಹೇಳೋದಕ್ಕೆ ಹ್ಯೂಜ್ ಆ್ಯನಿಮಲ್, ಹ್ಯೂಜ್ ಕ್ರೀಚರ್ಸ್ ಹಾಗೆ ಹೇಳ್ಬೋದು. ಸುಲಭವಾಗಿ ಅಂತ ಬರುವಾಗ ಈಸಿಲಿ. ಆ ಹಗ್ಗವನ್ನು ಹರಿದು ಹಾಕಬಲ್ಲವು ಅಂದರೆ ತುಂಡು ಮಾಡೋದಕ್ಕೆ ನಾವು ಏನಂತ ಹೇಳೋದು? ಬ್ರೇಕಿಂಗ್ ಅಲ್ವಾ. ಆದರೆ ಅವು ಪ್ರಯತ್ನ ಅಂತ ಹೇಳುವಾಗ ಟ್ರೈ. ಓಕೆ. ಸೊ these huge creatures could easily break the rope, but they did not even try. ಆನೆಗಳು ಏಕೆ ಸುಮ್ಮನೆ ನಿಂತಿವೆ ಎಂದು ಅವನು ಅಲ್ಲಿನ ತರಬೇತುದಾರನನ್ನು ಕೇಳಿದನು. ತರಬೇತುದಾರ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ನಮಗೆ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಡ್ ಟ್ರೈನರ್, ತರಬೇತುದಾರ, ಟ್ರೈನರ್. He asked a trainer why the elephants just stood there. ಏನು ಮಾಡಿದೆ, ಸುಮ್ಮನೆ ಯಾಕೆ ನಿಂತಿದೆ ಅಂತ ಹೇಳ್ತಾನೆ.
ಆಗ ತರಬೇತುದಾರ ಹೀಗೆ ಹೇಳಿದ, ಅವು ತುಂಬ ಚಿಕ್ಕದಿದ್ದಾಗ ನಾವು ಇದೇ ಗಾತ್ರದ ಹಗ್ಗವನ್ನೇ ಬಳಸುತ್ತಿದ್ದೆವು. ದ ಟ್ರೈನರ್ ಸೆಡ್, ವೆನ್ ದೇ ಆರ್ ವೆರಿ ಯಂಗ್, ತುಂಬ ಚಿಕ್ಕದಿರುವಾಗ, ವೆರಿ ಯಂಗ್, ವಿ ಯೂಸ್ ದ ಸೇಮ್ ಸೈಜ್ ರೋಪ್ ಟು ಟೈ ದೆಮ್. ಆ ವಯಸ್ಸಿನಲ್ಲಿ ಅವುಗಳನ್ನು ಕಟ್ಟಿ ಹಾಕಲು ಅದು ಸಾಕಾಗುತ್ತಿತ್ತು. ಸಣ್ಣದಿರುವಾಗ ಅದು ಕಟ್ಟಿ ಹಾಕಲಿಕ್ಕೆ ಅದು ಅಷ್ಟು ಸಣ್ಣ ಹಗ್ಗ ಸಾಕಾಗ್ತಿತ್ತು. ಆ ವಯಸ್ಸಿನಲ್ಲಿ, ವಯಸ್ಸು ಅಂತ ಹೇಳೋದಕ್ಕೆ ಏಜ್, ಆ ವಯಸ್ಸಿನಲ್ಲಿ ಅಂತ ಹೇಳುವಾಗ ಎಟ್ ದ್ಯಾಟ್ ಏಜ್ ಅವುಗಳನ್ನು ಕಟ್ಟಿ ಹಾಕಲು ಅದು ಸಾಕಾಗುತ್ತಿತ್ತು. ಸಾಕು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಹೇಳೋದು ಇನಫ್. ಇಟ್ಸ್ ಇನಫ್ ಟು ಟೈ ದೆಮ್. ಎಟ್ ದ್ಯಾಟ್ ಏಜ್ ಇಟ್ಸ್ ಇನಫ್ ಟು ಟೈ ದೆಮ್. ಅವು ಬೆಳೆದಂತೆ ತಮಗೆ ಆ ಹಗ್ಗವನ್ನು ಹರಿಯಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಅವುಗಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬಿಡುತ್ತದೆ. ಅವು ಬೆಳೆದಂತೆ ಅಂತ ಹೇಳುವಾಗ, ಅವು ಅಂತ ಹೇಳೋದನ್ನು ದೇ ಅಂತ ಹೇಳ್ತೇವಲ್ಲ, ಇಲ್ಲಿ ಪ್ರಾಣಿಗಳನ್ನೆಲ್ಲ ಹೇಳೋದು. ಆ್ಯಸ್ ದೇ ಗ್ರೋ ಅಪ್ ದೇ ಆರ್ ಕಂಡೀಷನ್ಡ್ ಟು ಬಿಲೀವ್ ದೇ ಕೆನಾಟ್ ಬ್ರೇಕ್ ಇಟ್. ಇಲ್ಲಿ ಆನೆಗೆ ಆ ಹಗ್ಗವನ್ನು ತುಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಥಿಂಕಿಂಗನ್ನು ತುಂಬಿಸಿಬಿಟ್ಟಾಗಿದೆ. ಸೊ ಅದನ್ನು ಕಂಡೀಷನ್ಡ್ ಅಂತ ಹೇಳ್ತೇವೆ. ಸೊ ಆ್ಯಸ್ ದೇ ಗ್ರೋ ಅಪ್ ದೇ ಆರ್ ಕಂಡೀಷನ್ಡ್ ಟು ಬಿಲೀವ್ ದೇ ಕೆನಾಟ್ ಬ್ರೇಕ್ ಇಟ್. ಅದಕ್ಕೆ ತುಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹಗ್ಗ ಇಂದಿಗೂ ತಮ್ಮನ್ನು ಹಿಡಿದಿಟ್ಟಿವೆ ಎಂದು ಅವು ಭಾವಿಸುತ್ತವೆ. ಹಾಗಾಗಿ ಅವು ಎಂದಿಗೂ ಮುಕ್ತವಾಗಲು ಪ್ರಯತ್ನಿಸುವುದಿಲ್ಲ. ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ದೇ ಥಿಂಕ್ ದ ರೋಪ್ ಕ್ಯಾನ್ ಸ್ಟಿಲ್ ಹೋಲ್ಡ್ ದೆಮ್, ಸೊ ದೇ ನೆವರ್ ಟ್ರೈ ಟು ಬ್ರೇಕ್ ಫ್ರೀ. ಬ್ರೇಕ್ ಫ್ರೀ ಅಂದರೆ ಮುಕ್ತನಾಗು. ಸೊ ನಾವು ಇಡೀ ಸ್ಟೋರಿಯನ್ನು ಇಂಗ್ಲೀಷ್ ಪಾರ್ಟ್ ಮಾತ್ರ ಓದುವ. ನನ್ನೊಟ್ಟಿಗೆ ನೀವು ಸಹ ಓದಿ. ಓಕೆ. ದ ಎಲಿಫೆಂಟ್ ರೋಪ್. ಅ ಮ್ಯಾನ್ ವಾಸ್ ವಾಕಿಂಗ್ ಥ್ರೂ ಆ್ಯನ್ ಎಲಿಫೆಂಟ್ ಕ್ಯಾಂಪ್. He noticed that the elephants were not being kept in cages. The only thing holding them back from escaping was a small rope tied to one of their legs. The man was amazed. These huge creatures could easily break the rope, but they did not even try. He asked a trainer why the elephants just stood there. The trainer said, when they are very young and much smaller, we use the same size rope to tie them. At that age, it's enough to hold them. As they grow up, they are conditioned to believe they cannot break it. They think the rope can still hold them, so they never try to break free. ಅದೇ ರೀತಿ ನಾನು ಇದರಲ್ಲಿ ಯೂಸ್ ಮಾಡಿದಂತಹ ಕೆಲವು ಹೊಸ ಪದ ಅಂತ ಹೇಳ್ಬೋದು. ಅಲ್ಲಿ ಕೆಲವೊಂದು ನಿಮಗೆ ಪರಿಚಯ ಇರುವ ವರ್ಡ್ ಆಗಿರ್ಬೋದು. ಅದನ್ನು ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ. ನೋಟೀಸ್ಡ್, ಗಮನಿಸಿದ, ಕಂಡನು. ಕೇಜಸ್ ಅಂದರೆ ಪಂಜರ. ಅಮೇಜ್ಡ್ ಅಂದರೆ ಆಶ್ಚರ್ಯಚಕಿತನಾಗು. ಹ್ಯೂಜ್ ಬೃಹತ್. ಕ್ರೀಚರ್ಸ್ ಪ್ರಾಣಿಗಳು, ಜೀವಿಗಳು. ಕಂಡೀಷನ್ಡ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ರೀತಿ ಯೋಚಿಸುವಂತೆ ಅಭ್ಯಾಸ ಮಾಡಿಸುವುದು. ಬಿಲೀಫ್ ಅಂದರೆ ವಿಶ್ವಾಸ, ನಂಬಿಕೆ. ಬ್ರೇಕ್ ಫ್ರೀ ಅಂದರೆ ಮುಕ್ತನಾಗು, ಬಿಡಿಸಿಕೊಳ್ಳು. ಇನಫ್ ಅಂದರೆ ಸಾಕು. ಸೊ ಈ ವಿಡಿಯೋದಲ್ಲಿ ನೀವು ಯಾವ ಹೊಸ ಪದವನ್ನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು.